ದೇವುಡು ಅವರ ಮಹಾಬ್ರಾಹ್ಮಣ 28ನೆಯ ತರಂಗ. ಸರಸ್ವತಿ ನದಿಯ ತೀರದಲ್ಲಿ ಒಂದು ಪರ್ಣಶಾಲೆಯನ್ನು ಕಟ್ಟಿಕೊಂಡು ವಿಶ್ವಾಮಿತ್ರನು ಅಲ್ಲಿ ನೆಲೆಸಿದ್ದಾನೆ. ಒಂದು ಹುಣ್ಣಿಮೆ, ತುಂಬು ತಿಂಗಳು ಅಮೃತದ ಸೋನೆಯಂತೆ ದಿಕ್ಕು ದಿಕ್ಕುಗಳಲ್ಲೆಲ್ಲ ಹರಡಿದೆ. ಮುನೀಂದ್ರನ ಮನಸ್ಸು ಯಾವುದೋ ಅನಿರ್ವಚನೀಯವಾದ ಆನಂದವನ್ನು ಅನುಭವಿಸುತ್ತಾ ಹಿಂದೊಮ್ಮೆ ತಾನು ವಾಮದೇವನೊಡನೆ ಅಂಥದೇ ಒಂದು ಹುಣ್ಣಿಮೆಯಲ್ಲಿ ತುಂಬಿಟ್ಟಿದ್ದ ತಿಂಗಳ ರಾಶಿಯಂತೆ ಕಾಣುವ ಹಿಮದ ಗುಡ್ಡೆಗಳ ಹಿಮಾಲಯದಲ್ಲಿ ಮಾತನಾಡುತ್ತಾ ಕುಳಿತಿದ್ದುದನ್ನು ನೆನೆದುಕೊಳ್ಳುತ್ತಿದೆ. ಎತ್ತೆತ್ತ ತಿರುಗಿದರೂ ವಾಮದೇವನ ನೆನಪು. ಏನು ಮಾಡಿದರೂ ಮನಸ್ಸು ವಾಮದೇವನನ್ನು ಮರೆಯಲೊಲ್ಲದು. ಸುಮಾರು 1:15 ಜಾಮವಾಗಿರಬಹುದು. ವಿಶ್ವಾಮಿತ್ರನು ಏನೋ ಯೋಚನೆಯ ಭರದಲ್ಲಿ ಎತ್ತಲೋ ಮನಸ್ಸಿದ್ದು ಅರೆ ಎಚ್ಚರದಲ್ಲಿದ್ದಾಗ ಇದ್ದಕ್ಕಿದ್ದ ಹಾಗೆಯೇ ಒಂದು ಪ್ರಬಲವಾದ ಗಾಳಿಯ ಪ್ರವಾಹವೊಂದು ನುಗ್ಗಿ ಬಂದಂತಾಗಿ ಆತನಿಗೆ ಎಚ್ಚರವಾಯಿತು. ತನ್ನನ್ನು ಹೊತ್ತುಕೊಂಡು ಹೋಗುವುದೋ ಎನ್ನುವಷ್ಟು ಬಿರುಸಾಗಿ ಬೀಸಿದ ಆ ಗಾಳಿಯಲ್ಲಿ ದೇಹವೆಲ್ಲ ಹಿಡಿದು ಕುಲುಕಿದಂತಾಗಿ ಎಚ್ಚರವಾಗಿದೆ. ಹಠಾತ್ತಾಗಿ ಒದಗಿದ ವಾತ ಸಂಘಾತದಿಂದ ಉಂಟಾದ ಆಶ್ಚರ್ಯವೂ ಕಳೆದು ಕಣ್ಣು ಎದುರಿಗಿದ್ದುದನ್ನು ನೇರವಾಗಿ ಇದೇ ಸರಿಯೆಂದು ನಿಶ್ಚಯಿಸುವುದರೊಳಗಾಗಿ ಯಾರೋ ಬಂದು ನಿಂತಿರುವುದು ಮನಸ್ಸಿಗೆ ಅರಿವಾಗಿದೆ. ಇಂದ್ರಿಯಗಳು ಪಟುವಾಗಿ ಎಚ್ಚರಗೊಂಡು ನೋಡಿದರೆ ಅಲ್ಲಿ ವಾಮದೇವನು ಸ್ವಯಂ ಬಂದಿದ್ದಾನೆ. ವಾಮದೇವನೇ, ಸಂದೇಹವಿಲ್ಲ. ವಿಶ್ವಾಮಿತ್ರನು ತಟ್ಟನೆ ಮೇಲಕ್ಕೆದ್ದನು. ಮಿತ್ರ ವಾಮದೇವನೆಂದು ಸ್ವಾಗತಿಸಲು ಕೈ ಹಿಡಿಯಲು ಹೋಗಿದ್ದ ಕೈ ಥಟ್ಟನೆ ಇಂದ್ರನು ಹೇಳಿ ತೋರಿಸಿದ್ದ ವಾಮದೇವನ ನೆನಪು ಬಂದು ಹಿಂದಕ್ಕೆ ಹೋಗಿ ಇನ್ನೊಂದು ಕೈಯ ಜೊತೆ ಸೇರಿ ಮುಗಿದು ನಿಂತಿತ್ತು. ಏನು ಹೇಳಬೇಕು, ಏನು ಮಾಡಬೇಕು ಎಂದು ಮನಸ್ಸು ನಿರ್ಧರಿಸುವುದರೊಳಗಾಗಿ ಬಾಯಿ ದಯಮಾಡಿಸಬೇಕು, ವಾಮದೇವ ಮಹರ್ಷಿಗಳು ದಯಮಾಡಿಸಬೇಕು, ವಸಿಷ್ಠ ಮಹರ್ಷಿಗಳ ದುಃಖವನ್ನು ಕಳೆಯಬಲ್ಲ ಮಹಾಮಹಿಮರು ಇತ್ತ ವಿಜಯ ಮಾಡಬೇಕು ಎಂದನು. ವಾಮದೇವನು ಎಂದಿನಂತೆ ನಗೆಯ ಎಳೆಬೆಳಕನ್ನು ಚಿಮ್ಮುತ್ತಾ, ಹೌದು ಹೌದು, ಅದಕ್ಕಾಗಿಯೇ ನಾನು ಬಂದುದು. ವಸಿಷ್ಠ ಶೋಕವನ್ನು ನಿವಾರಿಸಬೇಕೆಂದು ನಿನ್ನನ್ನು ಕೇಳಿಕೊಳ್ಳುವುದಕ್ಕಾಗಿಯೇ ನಾನೂ ಬಂದುದು ಎಂದು ಒಂದು ಮಗ್ಗುಲಲ್ಲಿ ಬೆಳೆದಿದ್ದ ಹುಲ್ಲನ್ನು ಒಂದು ಹಿಡಿ ಕಿತ್ತು ಹಾಕಿಕೊಂಡು ಕುಳಿತು ವಿಶ್ವಾಮಿತ್ರನನ್ನು ಕುಳ್ಳಿರಿಸಿಕೊಂಡನು. ವಿಶ್ವಾಮಿತ್ರನಿಗೆ ವಾಮದೇವನ ಮಾತು ಅರ್ಥವಾಗಲಿಲ್ಲ. ಇದೇನು ವಾಮದೇವ, ನೀನು ಆಡುತ್ತಿರುವ ಮಾತು? ನಾನು ವಸಿಷ್ಠರ ಶೋಕಕ್ಕೆ ಕಾರಣನೇನೋ ಆದೆ, ಆದರೆ ಅದರ ನಿರ್ವಾಣ ಮಾಡುವ ಶಕ್ತಿ ನನಗಿದೆಯೋ ಇಲ್ಲವೋ ಅದು ಮಾತ್ರ ನಾನರಿಯೆ. ಆ ಶಕ್ತಿ ಇರುವ ನೀನು ಸುಮ್ಮನಿದ್ದೀಯೇ, ನನ್ನನ್ನು ಹಾಸ್ಯ ಮಾಡುತ್ತಿದ್ದೀಯೇ ಎಂದು ಸಂಕೋಚದಿಂದ ಹೇಳಿದನು. ವಾಮದೇವನು ನಕ್ಕನು. ಹಾಗೂ ಆಗಲಿ, ನಾವು ವಿನೋದಕ್ಕಾಗಿಯೇ ಒಂದು ಮಾತನಾಡಿದೆವು ಎನ್ನೋಣ. ಆಗಲಿ ಎಂದರೆ ನಮಗೇನು ನಷ್ಟ? ನಾವು ಅಲ್ಲಿ ತಪೋಬಲದಿಂದ ಅಂತಹದೊಂದು ಶಕ್ತಿಯನ್ನು ಕಲ್ಪಿಸಿಕೊಡಬೇಕಾಗುವುದು. ಅಂತಹ ಕಾಲ ಬಂದರೆ ಇದುವರೆಗೆ ಮಾಡಿರುವ ತಪಸ್ಸಿನಿಂದಲೋ ಅಥವಾ ಮುಂದೆ ಮಾಡುವ ತಪಸ್ಸಿನಿಂದಲೋ ಅಂತಹದೊಂದು ಪ್ರಭಾವವನ್ನು ಕಲ್ಪಿಸಿದರಾಯಿತು. ಅದಿರಲಿ, ನಿಜವಾಗಿಯೂ ವಸಿಷ್ಠ ಶೋಕವನ್ನು ಕಳೆಯಲು ನೀನು ಸಿದ್ಧವಾಗಿದ್ದೀಯೋ ಆಗಲೇ ಇಂದ್ರನೊಡನೆ ಹೇಳಿರುವೆನಲ್ಲ, ಅದರಿಂದಲೇ ನಾನು ಬಂದುದು. ನಮಗೂ ಒಂದು ದರುವಿ ಬೇಕಾಗಿತ್ತು. ಈಗ ಅವರು ದುಃಖಮಗ್ನರಾಗಿ ಕುಳಿತಿರುವರು. ಆ ದುಃಖವು ಘನವಾಗಿ ಬಿಟ್ಟರೆ ಅದೇ ಒಂದು ಮೂರ್ತಿಯಾಗಿ ಲೋಕಲೋಕಗಳನ್ನೆಲ್ಲ ಕಾಡುವುದು. ಅದಾಗದಂತೆ ನೋಡಿಕೊಳ್ಳಬೇಕು. ಇದಕ್ಕೆ ಯಾರು ಶಕ್ತರು ಎಂದು ನೋಡಿದೆ. ಬ್ರಹ್ಮರ್ಷಿಯಾದ ಸಿಂಧು ದ್ವೀಪನಿಂದ ಇದು ಆಗಬೇಕು, ಅಥವಾ ಆತನ ಅನುಗ್ರಹವನ್ನು ಪಡೆದವನಿಂದ ಆಗಬೇಕು.
ಅದಕ್ಕಾಗಿ ನಿನ್ನ ಬಳಿಗೆ ಬಂದೆ. ವಾಮದೇವ, ನೀನು ಆಡಿದ ಮಾತು ನನಗೆ ಅರ್ಥವಾಗುವಂತೆ ಹೇಳು. ಸ್ವಯಂ ಇಂದ್ರನೇ ಬಂದು ಕೆಲವು ಕಾಲ ಹೀಗೆ ಮೂರ್ಛಾಕ್ರಾಂತವಾಗಿರಲಿ ಎಂದು ಮಾಡಿದ ಕೆಲಸವಲ್ಲವೇ ಅದು? ನಿಜ ವಿಶ್ವಾಮಿತ್ರ. ದೇವರಾಜನಿಗೆ ವಸಿಷ್ಠರ ಮೇಲೆ ಅಪಾರವಾದ ಸ್ನೇಹ. ಆ ಸ್ನೇಹದ ಭರದಲ್ಲಿ ತಾನು ಮಾಡುತ್ತಿರುವುದು ಏನು ಎಂಬುದನ್ನು ಯೋಚಿಸದೆ ವಸಿಷ್ಠರ ಇಂದ್ರಿಯಗಳಲ್ಲಿದ್ದ ಸಹಿಷ್ಣು ಶಕ್ತಿಯನ್ನು ಸಂಕುಚಿತ ಮಾಡಿದನು. ಈಗ ಆ ದುಃಖವು ಮನಸ್ಸನ್ನು ಮೀರಿ ದೇಹದೊಳಗೆ ಇಳಿದು ಬಿಟ್ಟಿತು. ವಸಿಷ್ಠರಂತಹ ಬ್ರಹ್ಮಚಾರಿಯ ದೇಹದೊಳಗೆ ಪ್ರವೇಶಿಸಿ ಅದು ವೀರ್ಯವನ್ನು ಮುಟ್ಟಿತೆಂದರೆ ಆ ವೀರ್ಯವು ದುಷ್ಟವಾಗಿ ಹೊರಬರುವುದು. ಆ ಮಹಾನುಭಾವನ ವೀರ್ಯವು ವ್ಯರ್ಥವಾಗುವುದಿಲ್ಲವಾಗಿ ಅದು ಕೂಡಲೇ ಸದ್ಯೋಗರ್ಭವಾಗಿ ಮೂರ್ತಿಯಾಗಿ ನಿಲ್ಲುವುದು. ದುರ್ವೀರ್ಯವಾದುದರಿಂದ ಅದು ದುಷ್ಟವಾಗಿ ಲೋಕಕಂಟಕವಾಗುವುದು. ಇಂತಹ ಅನಾಹುತವಾಗಬಾರದೆಂದು ಸಿಂಧುದ್ವೀಪರ ಅನುಗ್ರಹಕ್ಕೆ ಪಾತ್ರನಾದ ನಿನ್ನ ಬಳಿಗೆ ಬಂದೆ. ಸಿಂಧುದ್ವೀಪರ ಬಳಿಗೆ ಏಕೆ ಹೋಗಲಿಲ್ಲ? ಅವರು ಈಗ ಒಂದು ದೀರ್ಘ ಸತ್ರದಲ್ಲಿ ತೊಡಗಿದ್ದಾರಂತೆ. ಅಲ್ಲದೆ ನೀನು ನನಗೆ ಬೇಕಾದವನು. ನಾನು ನಿನ್ನನ್ನು ಈ ಕಾರ್ಯಕ್ಕೆ ಉಪಯೋಗಿಸುವುದರಿಂದ ನಿನಗೂ ಒಂದು ಅನುಕೂಲ ಉಂಟು. ಅದಕ್ಕಾಗಿ ನಿನ್ನಲ್ಲಿಗೆ ಬಂದೆ. ನೀನು ಸಿದ್ಧವಷ್ಟೇ, ನಿನ್ನ ಮಾತಿಗೆ ಪ್ರತಿ ಇಲ್ಲ. ಆದರೆ ನಾನೇನು ಮಾಡಬೇಕೋ ಅದನ್ನೇ ನೀನು ಹೇಳಲಿಲ್ಲವಲ್ಲ. ನೀನು ಮಾಡಬೇಕಾದುದು ಇಷ್ಟೇ. ಈ ಸರಸ್ವತಿಯನ್ನು ಪ್ರಾರ್ಥಿಸಿ ಆಕೆಯು ಪ್ರವಾಹವಾಗಿ ಬಂದು ವಸಿಷ್ಠ ಮಹರ್ಷಿಗಳನ್ನು ಕೊಚ್ಚಿಕೊಂಡು ಹೋಗುವಂತೆ ಆಜ್ಞೆ ಮಾಡು. ವಿಶ್ವಾಮಿತ್ರನಿಗೆ ಏಕೋ ಹೆದರಿಕೆಯಾಯಿತು. ಅಂದು ಆಶ್ರಮವನ್ನೇ ಏಕಾಪೋಷಣವಾಗಿ ಸ್ವಾಹ ಮಾಡುವನೆಂದು ಬಿಲ್ಲು ಹಿಡಿದು ನಿಂತಿದ್ದವನು ಇಂದು ವಸಿಷ್ಠರನ್ನು ಕೊಚ್ಚಿಸು ಎಂದರೆ ನಡುಗುತ್ತಾನೆ. ವಾಮದೇವನಿಗೆ ಅರ್ಥವಾಯಿತು. ವಿಶ್ವಾಮಿತ್ರ, ನೀನು ಕ್ಷತ್ರಿಯ. ನಿನ್ನ ರಜೋಗುಣವು ಪ್ರವೃದ್ಧವಾಗಲಿ. ನಿನ್ನ ತಪೋಬಲದಿಂದ ಸಂಪಾದಿಸಿರುವ ಆಪೋದೇವಿಯರ ರಹಸ್ಯವನ್ನು ಇಂದು ಪ್ರಯೋಗಿಸು. ಸರಸ್ವತೀ ನದಿಯು ಸತ್ವಪ್ರಧಾನವಾದ ನೀರಿನವಳು. ಈಕೆಯು ನಿನ್ನ ಸ್ತುತಿಯಿಂದ ಪ್ರಸನ್ನಳಾಗಿ ತನ್ನ ಸಾತ್ವಿಕ ಜಲದಿಂದ ವಸಿಷ್ಠರಿಗೆ ಅಭಿಷೇಕ ಮಾಡಲಿ. ಆದರೆ ಬರಿಯ ಅಭಿಷೇಕದಿಂದ ಆ ಆತಂಕವು ಕಳೆಯುವುದಿಲ್ಲವಾಗಿ 12 ಯೋಜನ ದೂರ ಆಕೆಯು ಆತನ ಶರೀರವನ್ನು ಹೊತ್ತುಕೊಂಡು ಹೋಗಲಿ. ಆಗ ಆ ಶರೀರದಲ್ಲಿ ಕೂಪಗಳಿಗೂ ವ್ಯಾಪಿಸಿರುವ ದುಃಖವು ಅಲ್ಲಿಯೇ ಜೀರ್ಣವಾಗಿ ಆ ಸರಸ್ವತಿಯ ಉದಕದಲ್ಲಿ ಲೀನವಾಗಿ ಆ ಮಹಾಪುರುಷನು ಶುದ್ಧನಾಗುವನು. ಅಷ್ಟೇ ಅಲ್ಲ, ಅದರಿಂದ ನಿನಗೂ ಪ್ರಯೋಜನವಾಗುವುದು. ನೀನು ವಸಿಷ್ಠನ ಮೇಲೆ ಮತ್ಸರವನ್ನು ಇಟ್ಟಿದ್ದೆ. ಈಗ ಬೇಡವೆಂದು ನೀನು ಬಿಟ್ಟಿದ್ದರೂ ಅದು ನಿನ್ನ ಹೃದಯದ ಅಂತರಾಂತರದಲ್ಲಿ ವಾಸನಾಮಯವಾಗಿ ಕುಳಿತಿದೆ. ಅದು ಈಗ ವಸಿಷ್ಠರಿಗೆ ಉಂಟಾಗುವ ಸೋಲಿನಿಂದ ಕಳೆದು ಹೋಗಿ ನಿನ್ನ ಮನಸ್ಸು ನಿರ್ಮಲವಾಗಲಿ. ಅಲ್ಲದೆ ನೀನು ವಸಿಷ್ಠ ಶೋಕದಲ್ಲಿ ಅರ್ಧವನ್ನು ಅನುಭವಿಸುವುದಾಗಿ ಒಪ್ಪಿರುವೆ. ಈಗಿರುವಂತೆಯೇ ಇಷ್ಟು ಗಾಢವಾಗಿದ್ದರೆ ಆ ಶೋಕವನ್ನು ನೀನು ಅನುಭವಿಸಲಾರೆ. ಅದರಿಂದ ಈಗ ಸರಸ್ವತೀ ನದಿಯನ್ನು ಪ್ರಾರ್ಥಿಸು. ಈಕೆಯು ಮೂರ್ಛೆಯಲ್ಲಿರುವ ವಸಿಷ್ಠರ ದೇಹವನ್ನು 12 ಯೋಜನ ದೂರ ಹೊಡೆದುಕೊಂಡು ಹೋಗಲಿ. ಮೊದಲು ಮಾಡು. ಈಗಲೇ ಅರ್ಧರಾತ್ರಿಯಾಗುತ್ತಾ ಬಂತು. ಇನ್ನು ದೇವತೆಗಳ ಸಂಚಾರ ಕಾಲವು ನಿಲ್ಲುವ ಹೊತ್ತು. ಈಗಲೇ ಪ್ರವಾಹವು ಬರಲಿ. ತಾಮಸ ವೇಳೆಯಲ್ಲಿ ತಾಮಸ ಕೃತ್ಯವೊಂದು ನಡೆದು ತಮೋಗುಣದ ಆವೇಗವು ಇಳಿಯಲಿ. ವಿಶ್ವಾಮಿತ್ರನು ಮರುಮಾತಾಡದೆ ಸಮಾಧಿಯಲ್ಲಿ ನಿಂತನು. ಆಪೋದೇವಿಯರನ್ನು ಅನುಸಂಧಾನ ಮಾಡಿದನು. ಅವರು ಪ್ರಸನ್ನೆಯರಾಗಿ ಬಂದರು. ಆತನು ಅವರಿಂದ ವರವನ್ನು ಯಾಚಿಸಿದನು. ಅವರು ಅನುಗ್ರಹಿಸಿದರು. ಸರಸ್ವತಿಯು ಉಬ್ಬಿದಳು. ಅಷ್ಟು ನೀರು ಎಲ್ಲಿಂದ ಬಂತೋ? ಅಂತೂ ರೆಪ್ಪೆ ಹೊಯ್ದು ಬಿಡುವುದರೊಳಗಾಗಿ ಬೆಟ್ಟಗುಡ್ಡಗಳನ್ನು ಬೇಕಾದರೂ ಹೊಡೆದುಕೊಂಡು ಹೋಗುವಂತಹ ನೀರುಗಳು ಅಬ್ಬರಿಸಿ ಮೇಲೆ ಬಂದವು.
ಮೃದುವಾಗಿ ನಗುನಗುತ್ತಾ ಮಂದಹಾಸದ ಲಹರಿಗಳಂತೆ ಸರಿಯುತ್ತಿದ್ದ, ಶುಭ್ರವಾದ ಚೊಕ್ಕ ಬೆಳ್ಳಿಯ ಪ್ರವಾಹದಂತೆ ಹರಿಯುತ್ತಿದ್ದ ಸರಸ್ವತಿಯು ರೋಷಾವೇಶ ಸಂಪನ್ನಳಾಗಿ ಪ್ರಳಯ ಕಾಲದ ಪ್ರವಾಹವೆಂಬಂತೆ ಆರ್ಭಟಿಸುತ್ತಾ ಹೊರಟಳು. ಸುಂದರವಾದ ವೇಣುನಾದವು ಪರ್ವತ ವಿಭೇದಿಯಾದ ಅಶನಿ ಗರ್ಜನವಾದಂತೆ, ಕೈಯಲ್ಲಿ ಹಿಡಿದಿದ್ದ ಹುಲ್ಲಿನ ಕಡ್ಡಿಯು ತೊಲೆಯ ತುಂಡಾದಂತೆ, ರಸಾಸ್ವಾದಿನಿಯಾದ ಸಭೆಯಲ್ಲಿ ಕುಳಿತು ಮಾತನಾಡುವ ವಾಗ್ಮಿಯ ವಚೋವೈಖರಿಯು ಪುಂಖಾನುಪುಂಖವಾಗಿ ಹೊರಡುವಂತೆ ಸರಸ್ವತಿಯು ಹೊರಳಿ ಹೊರಳಿ ಬರುತ್ತಿದ್ದಾಳೆ. ಆದರೆ ಒಂದು ವಿಶೇಷ, ನೀರಿನಲ್ಲಿ ಬಿಳಿದಲ್ಲದೆ ಬೇರೆ ಬಣ್ಣವಿಲ್ಲ. ಪ್ರವಾಹದ ಉಬ್ಬರದಲ್ಲಿ ಆನಂದದಿಂದ ಕುಳಿದು ಕುಪ್ಪಳಿಸುವ ಮೀನುಗಳ ಬಿಳುಪೂ ಬೇರೆಯಾಗಿ ಒಡೆದು ಕಾಣಿಸುವಷ್ಟು ಶುದ್ಧವಾದ ಶುಭ್ರವರ್ಣ. ತೀರದ ಮರಗಳು ನೀರಿನ ಸೆಳೆತವನ್ನು ತಡೆಯಲಾರದೆ ಉರುಳಿ ಬಿದ್ದು ಕೊಚ್ಚಿ ಹೋಗುತ್ತಿವೆ. ಅವುಗಳ ಹಸುರು ಮಣ್ಣು ನೀರಿನಲ್ಲಿ ಪ್ರತಿಫಲಿಸಿ ಕಾಣುವಷ್ಟು ತಿಳಿಯಾಗಿದೆ ನೀರು. ಮರಗಳು ಉರುಳಿದಂತೆ ಅಲ್ಲಲ್ಲಿ ದಡಗಳೂ ಉರುಳಿ ನಾನಾ ವರ್ಣದ ಮಣ್ಣೂ ಕೊಚ್ಚಿ ಬರುತ್ತಿದೆ. ಆದರೇನು, ಮಣ್ಣುಗಳು ತಮ್ಮ ಅಶುಭ್ರ ವರ್ಣವನ್ನು ಸರಸ್ವತಿಗೆ ಕೊಟ್ಟರೆ ಎಲ್ಲಿ ಅಪಚಾರವಾದೀತೋ ಎಂದು ಹೆದರಿ ತಮ್ಮ ತಮ್ಮ ಬಣ್ಣವನ್ನು ತಾವು ತಾವೇ ಮುದುರಿಕೊಂಡು ಮುಳುಗಿ ತಳಕ್ಕಿಳಿದು ಕುಳಿತುವೋ ಎಂಬಂತೆ ಬೇರೆ ಬೇರೆ ಬಣ್ಣಗಳು ಕಂಡರೂ ಕೂಡಲೇ ಕರಗಿ ಹೋಗುತ್ತಿವೆ. ಅಬ್ಬಾ, ಆ ಆರ್ಭಟ, ಆ ಮೊರೆತ, ಆ ಅಬ್ಬರ ಅದೆಷ್ಟು! ವಾಮದೇವನು ಹಾಗೆ ಕಣ್ಣಿಟ್ಟು ನೋಡುತ್ತಿದ್ದು, ಅದೋ ವಿಶ್ವಾಮಿತ್ರ, ನೋಡು ನೋಡು, ಗುರುದೇವನ ದೇಹ ಕರಿಯ ಕಂಬಳಿಯಲ್ಲಿ ಕಟ್ಟಿರುವ ಮಿಂಚಿನ ಮೂಟೆಯಂತೆ ಕೊಚ್ಚಿ ಹೋಗುತ್ತಿದೆ ಎಂದನು. ವಿಶ್ವಾಮಿತ್ರನೂ ಕಂಡನು. ಅವನಿಗೆ ಅದನ್ನು ನೋಡಲಾಗಲಿಲ್ಲ, ನೋಡಿ ಸಹಿಸಲಾಗಲಿಲ್ಲ. ಕಣ್ಣು ಮುಚ್ಚಿಕೊಂಡಿತು. ಕಣ್ಣಿನಿಂದ ನೀರು ಹನಿ ಹನಿಯಾಗಿ ತೊಟ್ಟಿಕ್ಕುತ್ತಿತ್ತು. ಪ್ರವಾಹದ ಅಲೆಗಳು ಅವನು ಕುಳಿತಿದ್ದ ಬಂಡೆಯನ್ನು ಅಪ್ಪಳಿಸಿ ನೀರಿನ ತುಂತುರುಗಳನ್ನು ಚುಮುಕಿಸುತ್ತಿದ್ದರೂ ಮೈಯೆಲ್ಲ ಬೆಂಕಿಯ ಸೆಕೆಯಲ್ಲಿ ಬೆಂದಂತೆ ಆತನಿಗೆ ಭಾಸವಾಗುತ್ತಿತ್ತು. ವಾಮದೇವನು, ಧನ್ಯ ಧನ್ಯ ವಿಶ್ವಾಮಿತ್ರ, ನೀನು ಧನ್ಯ. ನೀನು ಬ್ರಹ್ಮರ್ಷಿಯು ಮಾತ್ರವೇ ಅಲ್ಲ, ಸಪ್ತರ್ಷಿಗಳಲ್ಲಿಯೂ ಒಬ್ಬನಾಗುವುದಕ್ಕೆ ಯೋಗ್ಯನಾದವನು ಎಂದು ಮುಕ್ತ ಕಂಠನಾಗಿ ಹೊಗಳಿದನು. ವಿಶ್ವಾಮಿತ್ರನಿಗೆ ಅದೂ ಕೇಳಿಸಲಿಲ್ಲ. ದೇವತೆಗಳು ಹೌದು ಹೌದು ಎಂದು ಸಂತೋಷದಿಂದ ಅಭಿನಂದಿಸಿದುದು ಆನಂದ ಪರವಶನಾದ ವಾಮದೇವನಿಗೂ ಕೇಳಿಸಲಿಲ್ಲ. ದುಃಖ ಪರವಶನಾಗಿದ್ದ ವಿಶ್ವಾಮಿತ್ರನಿಗೂ ಕೇಳಿಸಲಿಲ್ಲ. 29ನೆಯ ತರಂಗ. ವಿಶ್ವಾಮಿತ್ರನ ದುಃಖವು ಬಹುಕಾಲವಿರಲಿಲ್ಲ. ಸುಡುವ ಬೇಸಿಗೆಯ ಹಿಂದೆಯೇ ನೀರು ಕರೆಯುವ ಮಳೆಗಾಲವೂ, ಅದರ ಹಿಂದೆಯೇ ಕೊರೆಯುವ ಚಳಿಗಾಲವೂ ಬರುವಂತೆ ದುಃಖವು ಕೆಲವು ಕಾಲವಿದ್ದು ಮಾಯವಾಗಿ ಇನ್ನೊಂದು ಹೊಸ ಭಾವವು ಮೂಡಿತು. ದಕ್ಷಿಣಾಯನವು ಕಳೆಯುತ್ತಾ ಬಂದು ಸೂರ್ಯನು ಉತ್ತರ ದಿಕ್ಕಿಗೆ ಹೋಗುವ ಕಾಲವು ಬಂದಿದೆ. ಅಲ್ಲಲ್ಲಿ ಒಂದೊಂದು ಮರ ಎಲ್ಲೋ ಒಂದೆರಡು ಚಿಗುರಿಟ್ಟು ಹಳೆಯ ಸೀರೆಯುಟ್ಟ ಹಳ್ಳಿಗರ ನಡುವೆ ಹೊಸ ಸೀರೆಯಿಟ್ಟು ಮೆರೆಯುವ ಹೊಸ ಹೆಣ್ಣಿನ ಹಾಗೆ ನಿಂತಿದೆ. ವಿಶ್ವಾಮಿತ್ರನು ಇದುವರೆಗೂ ಅದೇನೋ ಹೊರಗಿನ ಕಣ್ಣಿಂದ ಜಗತ್ತಿನ ಸೌಂದರ್ಯವನ್ನು ಅಷ್ಟಾಗಿ ಗಮನಿಸುತ್ತಿರಲಿಲ್ಲ. ಈಗ ಒಳಗೆ ಏನೋ ಒಂದು ಮಧುರ ಭಾವ ಬಂದಿದೆ. ಅಂತಃಪ್ರಸನ್ನತೆಯು ಬಹಿಃಪ್ರಸನ್ನತೆಯನ್ನೂ ತಂದೀತೇನೋ ಎಂಬಂತೆ. ಈಗ ಎಲ್ಲಾದರೂ ಏನಾದರೂ ಒಂದು ಹೂವು, ಹಣ್ಣು, ಚಿಗುರು ಏನು ಕಂಡರೂ ಮನಸ್ಸು ಅಲ್ಲಿ ಒಂದು ಗಳಿಗೆ ನಿಂತು ಏನೋ ಹೊಸದು ಕಂಡಂತೆ ಉತ್ಸಾಹ ಪಡುತ್ತಿದೆ. ಹಗುರವಾದ ಮನಸ್ಸು ಸೃಷ್ಟಿಯಲ್ಲಿ ಏನೋ ಆತ್ಮೀಯತೆಯನ್ನೂ ಕಂಡು ಸಿಕ್ಕಿದ ಸೊಗಸಿನೊಡನೆ ಒಂದು ಗಳಿಗೆ ಆಟವಾಡಬೇಕೆಂದು ನಿಂತುಕೊಂಡಂತೆ ಇದೆ. ಮೊದಲು ವಿಶ್ವಾಮಿತ್ರನು ನದಿಗೆ ಸ್ನಾನಕ್ಕೆ ಹೋದರೆ ಆತನಿಗೆ ಬೇಕಾಗಿದ್ದುದು ಪಂಚಭೂತ ಮಾರ್ಜನ. ದೇಹದಲ್ಲಿರುವ ಭೂತಗಳನ್ನೆಲ್ಲ ನಿರ್ಮಲ ಮಾಡುವುದೊಂದೇ ಕೆಲಸ. ಈಗ ಇನ್ನೂ ಅಷ್ಟು ಹೆಚ್ಚಿದೆ.
ಒಳಗೆ ಭೂತಗಳೆಲ್ಲ ನಿರ್ಮಲವಾಗುತ್ತಿದ್ದರೆ ಹೊರಗೆ ದೇಹದ ಕಾಂತಿಯು ಹೆಚ್ಚಿತೇ ಇಲ್ಲವೇ ಎಂದು ನೋಡಿಕೊಳ್ಳುವ ಭಾವವೊಂದು ಹುಟ್ಟಿದೆ. ಯಾರೋ ತನ್ನನ್ನು ನೋಡುತ್ತಿರುವಂತೆ, ಅವರು ಮೆಚ್ಚದಿದ್ದರೆ ತನಗೇನೋ ನಷ್ಟವಾದಂತೆ ಭಾಸವಾಗುತ್ತದೆ. ಎಲ್ಲಿ ಯಾವ ಮೆಳೆಯನ್ನು ನೋಡಲಿ ಅದರ ಹಿಂದೆ ಯಾರೋ ತನಗೆ ಬೇಕಾದವರು ಸುಳಿದಾಡುತ್ತಿರುವರು, ಹೋಗಿ ನೋಡಬೇಕು ಎನ್ನಿಸುತ್ತಿದೆ. ಕಾಲುದಾರಿಯಲ್ಲಿ ಹೋಗುತ್ತಿದ್ದರೆ ಹತ್ತಿರದಲ್ಲಿಯೇ ಯಾರೋ ಪ್ರಿಯಜನರು ಬರುತ್ತಿರುವರು ಎಂಬುದಾಗಿ ಹಿಂದಿರುಗಿ ನೋಡುವಂತಾಗುತ್ತದೆ. ಪರ್ಣಶಾಲೆಯ ಬಾಗಿಲಲ್ಲಿ ಜಗಲಿಯ ಮೇಲೆ ಕುಳಿತಿದ್ದರೆ ಯಾರೋ ಒಳಗೆ ಓಡಾಡುತ್ತಿರುವಂತೆ ಹೊಳೆಯುತ್ತದೆ. ಒಳಗೆ ಕುಳಿತಿದ್ದರೆ ಈಚೆ ತನ್ನನ್ನೇ ನೋಡಬೇಕೆಂದು ಯಾರೋ ಬಂದು ಸುಳಿದಾಡುತ್ತಿರುವರು ಎಂದು ಮನಸ್ಸು ತವಕಪಡುತ್ತದೆ. ವಿಶ್ವಾಮಿತ್ರನಿಗೆ ಅದೇ ಒಂದು ಚೌದ್ಯ. ತನ್ನನ್ನು ನೋಡುವುದಕ್ಕೆ ಯಾರೂ ಬರುವುದಿಲ್ಲ, ಬರುವವರು ಯಾರೂ ಇಲ್ಲ ಎಂದು ಗೊತ್ತಿದ್ದರೂ ಆಗಾಗ ಹೊರಗೆ ಹೋಗಿ ನೋಡುತ್ತಾನೆ. ಮೊದಲು ಪರ್ಣಶಾಲೆಯಲ್ಲಿ ಏನಿದೆ ಏನಿಲ್ಲ ಎಂಬುದನ್ನು ಗಮನಿಸದೆ ಯಾವುದೋ ಗುರಿಗಾಗಿ ಹೆಣಗುತ್ತಿದ್ದ ಮನಸ್ಸು ಸುತ್ತಲೂ ನೋಡಿ, ಏನಿದು, ಗೆಡ್ಡೆಗೆಣಸೇ ಆಗಲಿ ಒಂದು ಪಕ್ಷಕ್ಕಾಗುವಷ್ಟಾದರೂ ಇರದಿದ್ದರೆ ಹೇಗೆ ಎನ್ನಿಸುವುದು. ಎಲ್ಲೆಲ್ಲೂ ತುಂಬಿರಬೇಕು ಎನ್ನುವುದು. ತನಗೆ ಬೇಡದಿದ್ದ ವಸ್ತುಗಳನ್ನು ಸಂಗ್ರಹಿಸಬೇಕು ಎಂಬ ಬುದ್ಧಿಯು ಒಮ್ಮೊಮ್ಮೆ ತಲೆದೋರಿ, ತುಂಬಿದ ರಾಜ್ಯವೇ ಬೇಡ ಎಂದವನಿಗೆ ಈಗೇಕೆ ಈ ಬುದ್ಧಿ ಎನ್ನಿಸಿ ನಗೆಯೂ ಬರುವುದು. ಅಂತೂ ಒಟ್ಟಿನಲ್ಲಿ ವಿಶ್ವಾಮಿತ್ರನಿಗೆ ಇಂದು ಯಾರಾದರೂ ಜೊತೆಯಲ್ಲಿದ್ದರೆ ಎನ್ನುವಂತಿದೆ. ಹಾಗೆಂದು ವಾಮದೇವನ ಆಶ್ರಮಕ್ಕೇ ಆಗಲಿ ಜಮದಗ್ನಿಯ ಆಶ್ರಮಕ್ಕೇ ಆಗಲಿ ಹೋಗುವುದಕ್ಕೆ ಇಷ್ಟ ಬಿದ್ದಂತಿಲ್ಲ. ಯಾರಾದರೂ ನಮ್ಮ ಆಶ್ರಮಕ್ಕೆ ಬರಬಾರದೇ ಎನ್ನಿಸುತ್ತದೆ. ಬರಬರುತ್ತಾ ವಿಶ್ವಾಮಿತ್ರನಿಗೆ ಸಂಘದ ಬಯಕೆ ಬಲಿಯಿತು. ಏಕಾಂತವನ್ನು ಜಯಿಸಿ ಜನಸಂಘವೇ ಬೇಡವೆಂದು ದುರ್ಗಮವಾದ ಸರಸ್ವತೀ ತೀರದಲ್ಲಿ ಬಂದು ನಿಂತವನಿಗೆ ಏಕೋ ಏನೋ ಏಕಾಂತವೇ ಬೇಡವಾಗುತ್ತಿದೆ. ಹಕ್ಕಿಯೊಂದು ಹಾಡುತ್ತಿದ್ದರೆ ಅದರ ಏಕಸ್ವರಾಲಾಪವನ್ನೇ ರಾಗಾಲಾಪವೆಂದುಕೊಂಡು ಭ್ರಾಂತಿಪಟ್ಟು ಅದನ್ನು ಸಂಗೀತವಾಗಿ ಅಂಗೀಕರಿಸಿ ಆ ದನಿಯಲ್ಲಿ ಇದ್ದ ಇಲ್ಲದ ಅರ್ಥವನ್ನೆಲ್ಲ ತುಂಬಿ ತಾನು ತುಂಬಿದ ಅರ್ಥವನ್ನೇ ಪರಿಭಾವಿಸುತ್ತಾ ನಿಲ್ಲುತ್ತಾನೆ. ಹಾರಿ ಹೋಗುತ್ತಿದ್ದ ಒಂದು ಬಕವು ಎಲ್ಲೋ ಕೊಕ್ ಎಂದರೆ ತಲೆ ಎತ್ತಿ ನೋಡಿ, ಪಾಪ ಪ್ರಿಯಜನವನ್ನು ಬಿಟ್ಟು ಬಂದಿದೆಯೇನೋ, ತನ್ನವರಿಗೆ ಏನಾಗುತ್ತಿದೆಯೋ ಎಂದು ಓಡುತ್ತಿದೆ. ಅಬ್ಬಾ, ಆ ಒಂದು ಕೋಕ್ನಲ್ಲಿ ಅದೆಷ್ಟು ಭಾವವಿದೆ, ಅದೆಷ್ಟು ಅರ್ಥವಿದೆ ಎಂದುಕೊಳ್ಳುತ್ತಾನೆ. ಹಾಗೆಯೇ ನದಿಯ ತೀರದಲ್ಲಿ ಸೊಂಪಾಗಿ ಬೆಳೆದ ಒಂದು ಮರದಲ್ಲಿ ಮೃದುವಾಗಿ ಚಿಗುರೊಡೆದು ಇನ್ನೂ ಅರ್ಧ ಸ್ಫುಟವಾಗಿ ಕಾಣಿಸುತ್ತಿದ್ದರೆ, ಹೌದು ನಾನು ಸೌಂದರ್ಯವತಿ ಎಂಬುದನ್ನು ಅರಿತ ಯೌವನವತಿಯು ತನಗೆ ಬೇಕಾದವರು ಅಲ್ಲಿ ಇದ್ದಾರೆಯೇ ಎಂದು ತುಂಬಿದ ನಾಚಿಕೆಯಿಂದ ನೋಡಲಾರದೆ ಬಗ್ಗಿ ನೋಡುವಂತಿದೆ ಎಂದುಕೊಂಡು ಮುಸಿ ಮುಸಿ ನಗುತ್ತಾನೆ. ದೂರದಲ್ಲಿ ಒಂದು ಸಣ್ಣ ಕಮಲದ ಮೊಗ್ಗು ತನ್ನ ಭಾರವನ್ನೂ ತಡೆಯಲಾರದೆ ಗಾಳಿಯಲ್ಲಿ ಅಲೆಯುವ ದಂಟಿನ ಮೇಲೆ ಅಲ್ಲಾಡುತ್ತಿದ್ದರೆ, ಅಬ್ಬಾ, ಎಂತಹ ನೃತ್ಯಕಲಾ ಖನಿ ಇದು! ಹಸಿರು ಸೀರೆಯುಟ್ಟು ಕೆಂಪು ರವಕ್ಕೆ ತೊಟ್ಟು ಗೆಜ್ಜೆಯಿಲ್ಲದೆ ಸಣ್ಣ ಕುಣಿತ ಕುಣಿಯುವ ಸೊಬಗಿನ ಕಳ್ಳಹೆಣ್ಣೆ ಎಂದುಕೊಳ್ಳುತ್ತಾನೆ. ಕಣ್ಣಿಗೆ ಕಾಣಿಸದ ಮರೆಯಲ್ಲಿ ಅಡಗಿರುವ ಕಲ್ಲನ್ನು ಹತ್ತಿ ಕೆಳಕ್ಕೆ ಇಳಿಯುವ ನೀರಿನ ಸಣ್ಣ ದನಿ ಕೇಳಿಸಿದರೆ ಯಾರೋ ಸಂಗೀತಕ್ಕೆ ಶ್ರುತಿ ಸಿದ್ಧ ಮಾಡಿಕೊಳ್ಳುತ್ತಿದ್ದಾರೆ ಎನ್ನಿಸಿ ತಲೆ ಅತ್ತ ತಿರುಗುತ್ತದೆ. ಹೀಗೆ ವಿಶ್ವಾಮಿತ್ರನು ತನ್ನ ವಿಶ್ವಮೈತ್ರಿಯಲ್ಲಿ ಮುಳುಗಿ ಸುತ್ತಮುತ್ತಿನ ಸೃಷ್ಟಿಯ ಅದುವರೆಗೆ ಕಾಣದಿದ್ದ ಹೊಸದೊಂದು ಸಂತೋಷ ತಾಣವನ್ನು ಕಂಡು ಆ ತಾಣದಲ್ಲಿ ತಾನೂ ಬೆರೆತು ಒಂದು ಸ್ವರ್ಗೀಯ ಸಂಗೀತ ಮೇಳವನ್ನು ಮಾಡುತ್ತಿದ್ದಾನೆ. ಆತನ ಮನಸ್ಸು ಸಂತೋಷವನ್ನಲ್ಲದೆ ಇನ್ನು ಏನನ್ನೂ ತನ್ನ ಹತ್ತಿರಕ್ಕೆ ಬರದಂತೆ ಅಡ್ಡಿ ಮಾಡಿ ತಾನೂ ಸಂತೋಷವೇ ಆಗಿ ಹೋಗಿದ್ದರೆ ಹೇಗೆ ಇರಬಹುದೋ ಹಾಗೆ ನಲಿಯುತ್ತಿದೆ. ಕೂಗುವ ಹಕ್ಕಿಯೊಡನೆ ಹಾಡಿ
ತೂಗುವ ಬಳ್ಳಿಯೊಡನೆ ಕುಣಿದು ಹರಿಯುವ ನೀರಿನೊಡನೆ ಓಡಿ ಲೋಕವನ್ನೆಲ್ಲ ಸುತ್ತಿ ಬರುವ ಮನಸ್ಸು ಬೆಟ್ಟವೇನು ಮಹಾಭಾರ ಎಂಬ ಲಘು ವೃತ್ತಿಯಲ್ಲಿ ವಿಹರಿಸುತ್ತಿದೆ. ವಿಶ್ವಾಮಿತ್ರನಿಗೆ ಈಗ ಏನೋ ಮರುಕ, ಏನೋ ಒಂದು ಕರುಣಾಮಯ ವೃತ್ತಿ. ಎಲ್ಲಿ ಏನು ಕಂಡರೂ ಚೆನ್ನಾಗಿದೆ, ಇನ್ನು ಕೆಲವು ದಿನವಾದರೂ ಹೀಗೆಯೇ ಇರಲಿ ಎಂಬ ಆಶೀರ್ವಾದ ಮಾಡುವ ಭಾವ. ಕೊರೆಯುವ ಹಿಮಂತದ ಮುಂಜಾವಿನಲ್ಲಿ ಸ್ನಾನಕ್ಕೆಂದು ನದಿಗೆ ಅಭ್ಯಾಸವು ಕರೆದುಕೊಂಡು ಹೋದರೆ ಹಿಮಗಡ್ಡೆಯಂತಿರುವ ಆ ನೀರಿನಲ್ಲಿ ಅರ್ಧ ದೇಹವು ಮುಳುಗಿ ಇನ್ನರ್ಧ ದೇಹವು ಹಿಮದ ತಂಗಾಳಿಯಲ್ಲಿ ನಿಂತಿದ್ದರೆ, ಅಭ್ಯಾಸ ಬರದಿಂದ ಸಂಕಲ್ಪವನ್ನೇ ಹೇಳುತ್ತಿದ್ದರೂ ಮನಸ್ಸು ಈ ಚಳಿ ಕೊರೆಗಳಲ್ಲಿಯೂ ಏನೋ ಸೌಖ್ಯವಿದೆ, ಅದನ್ನು ಕಾಣದಿರುವುದರಿಂದ ಇದು ಈಗ ನಮಗೆ ಬೇಡವೆನಿಸುತ್ತದೆ. ಆ ಸೌಖ್ಯವನ್ನು ಕಂಡರೆ ಇದೂ ಪ್ರಿಯವಾಗುತ್ತದೆ. ಆ ರಹಸ್ಯವನ್ನು ಭೇದಿಸಬೇಕು ಎಂದು ಹುಡುಕುತ್ತದೆ. ಮತ್ತೆ ಹಾಗೆಯೇ ಓಡುತ್ತಿದ್ದ ಕುದುರೆಯು ಜಿಗಿದು ಹಿಂಗಾಲ ಮೇಲೆ ನಿಂತು ಮಗ್ಗಲು ಹೊಡೆದು ಹಿಂದಿರುಗುವಂತೆ ತಟ್ಟನೆ ತಿರುಗಿ, ಏನು ಮಹಾ ಸೌಖ್ಯ ನನ್ನದು, ನಾನು ಸುಖವೆಂದರೆ ಸುಖ, ನಾನು ದುಃಖವೆಂದರೆ ದುಃಖ, ಇದನ್ನೇ ಸೌಖ್ಯ ಮಾಡೋಣ, ಬೇಡವೆಂದರೆ ಕಸ, ಬೇಕೆಂದರೆ ರಸ ಎಂದುಕೊಂಡು ಆ ತಣ್ಣೀರಿನ ತಂಪು ಬಿಡುವವರೆಗೆ ನಿಲ್ಲುತ್ತಾನೆ. ಹಾಗೆ ನಿಂತಾಗಲೂ ಏನೋ ಬೇಕು, ಯಾರೋ ಬೇಕು, ಜೊತೆಗೊಬ್ಬರು ಇರಬೇಕು ಎಂಬ ಸಣ್ಣ ಹಂಬಲ. ತುಂಬಿದ ರಾಗಾಲಾಪದಲ್ಲಿ ಅಲ್ಲೊಂದು ಸಲ ಇಲ್ಲೊಂದು ಸಲ ವಿವಾದಿ ಸ್ವರದ ಸಿಡಿತ ಕೇಳಿ ರಾಗದ ಸೊಂಪಿಗೆ ಬಣ್ಣವೇರುವಂತೆ ಆ ಸಣ್ಣ ಹಂಬಲ ತುಂಬಿದ ಸಂತೋಷದ ತುಂಬನ್ನು ಇನ್ನೂ ತುಂಬುತ್ತದೆ. ವಿಶ್ವಾಮಿತ್ರನಿಗೆ ಈ ವಿಶ್ವಮೈತ್ರಿಯ ವೃತ್ತಿಯು ಕೇವಲ ಸ್ವಸಂತೋಷದಲ್ಲಿಯೇ ನಿಲ್ಲಲಿಲ್ಲ. ಅವನು ಈಗ ಎತ್ತ ನೋಡಿದರತ್ತ ಸುಖಮಯ ಸಂತೋಷ ವಾತಾವರಣವು ಕಾಣದಿದ್ದರೆ ಅದರಿಂದ ತನಗೇನೋ ಹಾನಿಯಾದಂತೆ ಭಾವಿಸಿಕೊಂಡು ಅಲ್ಲಿ ಅದನ್ನು ಸರಿ ಮಾಡಲು ಯತ್ನಿಸುತ್ತಾನೆ. ಆ ಆಶ್ರಮದ ಸುತ್ತಲಲ್ಲಿ ಯಾವುದಾದರೂ ಒಂದು ಮರವು ಪಲ್ಲವಿಸಿ ಬೆಳೆಯದೆ ನಿಂತಿದ್ದರೆ ವಿಶ್ವಾಮಿತ್ರನು ಅದಕ್ಕೆ ಉಪಚಾರ ಮಾಡುತ್ತಾನೆ. ಅದರ ಮಗ್ಗುಲಲ್ಲಿ ನಿಂತು ಧ್ಯಾನ ಮಾಡಿ ತನ್ನ ಪ್ರಾಣಶಕ್ತಿಯನ್ನು ಪ್ರವೃದ್ಧಿಗೊಳಿಸಿ ಅದನ್ನು ಆ ಮರಕ್ಕೆ ಬೇಕಾದಷ್ಟು ಕೊಟ್ಟು ಅದು ಸಹಜ ಸ್ಥಿತಿಗೆ ಬರುವಂತೆ ಮಾಡುತ್ತಾನೆ. ಯಾವುದಾದರೂ ಪಕ್ಷಿಯೋ ಮೃಗವೋ ಯಾವುದಾದರೂ ನ್ಯೂನಾತಿರೇಕದಿಂದ ಕೊರಗಿದ್ದರೆ ಅದಕ್ಕೆ ಉಪಚಾರವು ನಡೆಯುತ್ತದೆ. ಎಲ್ಲದಕ್ಕೂ ಪ್ರಾಣಶಕ್ತಿ ದಾನವೇ ಉಪಕಾರ. ಜೀವನದಿಯು ಹೋದಲ್ಲೆಲ್ಲ ಜೀವನವನ್ನು ತುಂಬಿ ಕೊಟ್ಟು ತಾನಿನ್ನೂ ಜೀವಂತವೇ ಆಗಿರುವಂತೆ ವಿಶ್ವಾಮಿತ್ರನಿಂದು ಪ್ರಾಣಶಕ್ತಿಯ ಕೇಂದ್ರನಿಧಿ. ಧ್ಯಾನ ಮಾಡಿ ಹಾಲು ಉಕ್ಕುವಂತೆ ಉಕ್ಕುವ ಪ್ರಾಣಶಕ್ತಿಯನ್ನು ಸರ್ವತ್ರ ಸಮನಾಗಿ ಕರುಣದಿಂದ ವಿಶ್ವಾಸದಿಂದ ದಾನ ಮಾಡುವುದಷ್ಟೇ ವಿಶ್ವಾಮಿತ್ರನ ತಪಸ್ಸಾಗಿದೆ. ಸುತ್ತಮುತ್ತಿನ ಪ್ರಪಂಚವೆಲ್ಲ ವಿಶ್ವಾಮಿತ್ರನ ಈ ಮೈತ್ರವನ್ನು ಕಂಡು ಅವನನ್ನು ಆರಾಧಿಸುತ್ತಿದೆ. ಆತನು ಹೋಗುತ್ತಿದ್ದರೆ ಗಿಡಮರಗಳು ಸುಖವಾಗಿ ಚಾಮರವನ್ನು ಬೀಸಿದಂತೆ ಮೃದುವಾಗಿ ತಮ್ಮ ಚಿಗುರುಗಳಿಂದ ಬೀಸಿ ಇದ್ದ ಹೂವುಗಳನ್ನು ಆತನ ಮೇಲೆ ಸೂಸುತ್ತವೆ. ಆತನೀಗ ಗೆಡ್ಡೆಗೆಣಸುಗಳನ್ನೂ ಹಣ್ಣು ಹೂಗಳನ್ನು ಕೀಳುವುದಿಲ್ಲ. ಆತನಿಗೆ ಬೇಕೆನಿಸಿದರೆ ಹೋಗಿ ಅವು ಇರುವ ಕಡೆ ನಿಂತರೆ ಆವಾಗಿ ಅವೇ ತಮ್ಮ ಮೂಕ ಭಾಷೆಯಲ್ಲಿ ಇದೋ ನನ್ನನ್ನು ತೆಗೆದುಕೋ ಎಂದು ಪ್ರಾರ್ಥಿಸಿಕೊಳ್ಳುತ್ತವೆ. ಈತನಿಗೆ ಒಂದು ಹಣ್ಣು ಕೊಟ್ಟರೆ ತನಗೆ ಇನ್ನೊಂದು ಗೊಂಚಲು ಬಿಡುವಷ್ಟು ಶಕ್ತಿಯು ಬರುವುದು ಎಂದು ಮರಕ್ಕೆ ಗೊತ್ತು. ಒಂದು ಗೆಡ್ಡೆಯನ್ನು ಕೊಟ್ಟರೆ ಇನ್ನೊಂದು ಗೆಡ್ಡೆಯಿಂದ 10 ಮರ ಹುಟ್ಟುವುದೆಂದು ಆ ಗೆಡ್ಡೆಗೆ ಗೊತ್ತು. ಒಂದು ಹೂ ನೀಡಿದರೆ ಇನ್ನೊಂದು ಜೊಂಪೆ ಹುಟ್ಟುವುದೆಂದು ಗಿಡವು ಬಲ್ಲುದು. ಏಕೆ ಕೊಡಬಾರದು? ಇನ್ನೂ ಒಂದು ಗೆಳೆತನ. ಈಗ ಆಶ್ರಮದಲ್ಲಿ ಹಕ್ಕಿಗಳೂ ಮೃಗಗಳೂ ತಾವಾಗಿವೆ. ಎಲ್ಲಕ್ಕೂ ವಿಶ್ವಾಮಿತ್ರನನ್ನು ಓಲೈಸಬೇಕು ಎಂದು ಆಸೆ. ಮಾಂಸಜೀವಿಗಳಾದ ಮೃಗ ಪಕ್ಷಿಗಳೂ ವಿಶ್ವಾಮಿತ್ರನ ಬಳಿ ಸಾರಿ ಆತನ ಸಂಘದಲ್ಲಿರಲು ತಮ್ಮ ಆಹಾರವೇ ಎದುರಿಗೆ ಬಂದರೂ ಅವುಗಳನ್ನು ಗಮನಿಸದೆ ಆತನ ಮೇಲೆ ಗಮನವಿಟ್ಟು ಕುಳಿತಿರುತ್ತವೆ.
ಯಾವಾಗಲೋ ಹಸಿವು ಬಲವಾದಾಗ, ನೀರಡಿಕೆ ತಾನೇ ತಾನಾದಾಗ ಹೋಗಿ ಆ ಹಿಂಸೆಯನ್ನು ನಿವಾರಿಸಿಕೊಂಡು ಹಿಂದಿರುಗಿ ಬರುತ್ತವೆ. ಆದರೇನು, ಆ ತಮೋಜೀವಿಗಳಿಗೂ ಆಹಾರಾದಿಗಳಿಗಿಂತ ಆತನ ಸಾಮೀಪ್ಯದಲ್ಲಿ ಏನೋ ಸೌಖ್ಯವಿರುವಂತಿದೆ. ವಿಶ್ವಾಮಿತ್ರನು ಆಶ್ರಮದಲ್ಲಿ ಕುಳಿತು ಪ್ರಪಂಚ ಚಿತ್ರವನ್ನು ಪರಿಭಾವಿಸುತ್ತಿದ್ದಾನೆ. ಕ್ರಿಮಿಕೀಟದಿಂದ ಹಿಡಿದು ದೊಡ್ಡ ಕೊಂಬಿನ ಆನೆಯವರೆಗೆ ಎಲ್ಲವೂ ಪ್ರಾಣಶಕ್ತಿಮಯ. ಪ್ರಾಣವು ಎಲ್ಲವನ್ನೂ ಹಿಡಿದು ಆಡಿಸುತ್ತದೆ. ಪ್ರಾಣಶಕ್ತಿಯು ತುಂಬಿದರೆ ಎಲ್ಲ ಹಾರಾಟ, ಕುಗ್ಗಿದರೆ ಹಸಿವು, ಅರಕೆ, ತೂಕಡಿಕೆ. ಕುಸಿದ ಶಕ್ತಿಯನ್ನು ತುಂಬಿಕೊಳ್ಳುವುದಕ್ಕೆ ಅನ್ನ, ನೀರು, ನಿದ್ದೆ. ಹಾಗಾದರೆ ಪ್ರಾಣಶಕ್ತಿಯು ಕ್ಷಯವಾಗದಂತೆ ಕಾಪಾಡಿಕೊಳ್ಳಲು ಸಾಧ್ಯವಿಲ್ಲವೇ? ಹಸಿಯ ಮಡಿಕೆಯಲ್ಲಿ ತುಂಬಿಟ್ಟ ನೀರಂತೆ ದೇಹದಲ್ಲಿ ತುಂಬಿರುವ ಪ್ರಾಣಶಕ್ತಿಯು ಅದೇಕೆ ಇಳಿಯುತ್ತಲೇ ಇರಬೇಕು? ಅಗ್ನಿಕುಂಡಕ್ಕೆ ಸೌದೆಯನ್ನು ಒಟ್ಟಿ ಬೆಂಕಿಯನ್ನು ಕಾಪಾಡಿಕೊಳ್ಳುವಂತೆ ಅನ್ನಪಾನಗಳಿಂದ ಅಥವಾ ಧ್ಯಾನದಿಂದ ಈ ಪ್ರಾಣಶಕ್ತಿಯನ್ನು 3 ಹೊತ್ತು ಪುಟಗೊಳಿಸುತ್ತಲೇ ಇರಬೇಕು. ಏಕೆ?